ದುನಿಯಾನ ಆಡೋದಕ್ಕೆ ಬೇಕು ಕಾಸು ಅಂತೂ ಇಂತೂ ರಿಲೀಸ್ ಆದ್ರು ಡಿ ಬಾಸ್. ಅಲ್ಲ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ಫಾರ್ಮರ್ ಅಂದ್ರೆ 2004. ನಾನು ನಿಮ್ಮ ಅಬಿಬಿ. ಇವತ್ತಿನ ವಿಡಿಯೋದಲ್ಲಿ ನಾವು ದರ್ಶನ್ ಅವರು ರಿಲೀಸ್ ಆದ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದೇ ರೀತಿ ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರೋ ಅಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಆಲ್ಗೆ ಸೆಟ್ ಮಾಡಿಡಿ. ಯಾಕಪ್ಪ ಅಂದರೆ ನಾನು ಯಾವಾಗಲೇ ವಿಡಿಯೋ ಮಾಡಾಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಶನ್ ಬಂದು ತಲುಪುತ್ತೆ. ಅದೇ ರೀತಿ ಹಿಂದಿನ ವಿಡಿಯೋದಲ್ಲಿ ದರ್ಶನ್ ಅವ್ರ ಬಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ಯಾಕಪ್ಪ ಅಂದರೆ ಅವ್ರ ಕೊಲೆಯಲ್ಲಿ ನೇರವಾಗಿ ಪ್ರಕರಣದಲ್ಲಿದ್ದಾರೆ ಅಂತೇಳಿ ಹಾಕಿದ್ದೆ. ಬಟ್ ಆದರೆ ಅದು ಸುಳ್ಳು ಅಂತ ಹೇಳಿದ್ದೆ. ಅದೇ ರೀತಿ ಅವರು ಏನಪ್ಪ ವಿಷಯ ಅನ್ನೋದಾದರೆ, ಕೊಲೆ ಮಾಡಿದ ದಿನ ಡಿ ಬಾಸ್ ಆ ಜಾಗದಲ್ಲಿ ಇರಲೇ ಇಲ್ಲ ಅನ್ನೋದು ಈಗ ಹೊಸ ತಿರುವು ಅನ್ನೋದು ಸಿಕ್ಕಿದೆ ಕೇಸ್ನಲ್ಲಿ. ಯಾಕಪ್ಪ ಅಂತಂದರೆ ಕೊಲೆ ಮಾಡಿದ ದಿವಸ ಡಿ ಬಾಸ್ ಅವರು ದಾವಣಗೆರೆಯಲ್ಲಿ ಇದ್ರು ಅಂತೇಳಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದ್ದು ದರ್ಶನ್ ಅಭಿಮಾನಿಗಳಿಗೆ ಒಳ್ಳೆ ಸಂತಸದ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಆ ಘಟನೆ ಗೊತ್ತಾದ್ಮೇಲೆ ದರ್ಶನ್ ಅವರು ಅಲ್ಲಿಗೆ ಬಂದಿದ್ದಂತೆ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆದ ಘಟನೆ ಗೊತ್ತಾದ್ಮೇಲೆ ಪವಿತ್ರ ಗೌಡಗೆ ಚಪ್ಪಲಿಯಲ್ಲಿ ಹೊಡೆದ್ಬಿಟ್ಟು ಅಲ್ಲಿಗೆ ಬಂದಿದ್ದಂತೆ. ಈ ಥರ ದರ್ಶನ್ ಅವರು ಯಾವುದೇ ರೀತಿ ಕೊಲೆಯಲ್ಲಿ ನೇರವಾಗಿ ಇನ್ವಾಲ್ವ್ ಆಗಿಲ್ಲ ಅನ್ನೋದು ಒಂದು ಕಟ್ಟ ಕಡೆಯಾಗಿ ಗೊತ್ತಾಗ್ಬಿಟ್ಟಿದೆ. ಇದಂತೂ ದರ್ಶನ್ ಅಭಿಮಾನಿಗಳಿಗೆ ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ದರ್ಶನ್ ಅವರು ಈ ಕೊಲೆಯಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನೋದೇ ಒಂದು ದೊಡ್ಡ ಖುಷಿ ವಿಚಾರ. ಅಂದರೂ ಕೂಡ ಇದನ್ನು ದರ್ಶನ್ ಅಭಿಮಾನಿಗಳು ಮಾಡಿರೋದು ಅವರ ಹಾಗೆ ಎಷ್ಟು ಹಾರ್ಟಿಗೆ ನೋವಾಗಿರುತ್ತೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಯಾಕಪ್ಪ ಅಂದರೆ ಆರ್ಟಲ್ಲೇ ಹಾಕ್ಸಿರೋದಲ್ವ ಅವರು ಮೈ ಸೆಲೆಬ್ರಿಟೀಸ್ ಅಂತೇಳಿ ಅವರ ಅಭಿಮಾನಿಗಳನ್ನ ಆರ್ಟಲ್ಲೇ ತಾನೇ ಹಾಕ್ಸಿರೋದು. ಹಂಗಾಗಿ ಇವ್ರು ಮಾಡೋ ತಪ್ಪಿಗೆ ದರ್ಶನ್ ಅವರ ಹೆಸರು ಬಂದರೆ ಯಾರು ತಾನೇ ಸೇರಿಸ್ತಾರೆ ಗುರು. ಅಂದರೆ ದರ್ಶನ್ ಅವರು ಹೇಳಿದ್ದಂತೆ ಈ ಒಂದು ವಾರ್ನಿಂಗ್ನ ಮಾಡಿ ಬಿಟ್ಬಿಡಿ ಅಂತೇಳಿ ಹೇಳಿದ್ರಂತೆ. ಹಂಗಾಗಿ ಅವರು ವಾರ್ನಿಂಗ್ ಮಾಡಬೇಕಾದ್ರೆ ಅವನೊಂದು ಆದಮೇಲೆ ಆ ಘಟನೆ ನಡೆದ್ಮೇಲೆ ದರ್ಶನ್ ಅವ್ರಿಗೆ ಆ ಜಾಗಕ್ಕೆ ಭೇಟಿ ಕೊಟ್ಟ ಮೇಲೆ ಅವಾಗ ಗೊತ್ತಾಗಿರೋದು ಏನಪ್ಪ ಅಂತಂದರೆ ಈ ದರ್ಶನ್ ಅವರು ಈ ಕೊಲೆನ ಮಾಡಿಲ್ಲ. ಯಾಕಂದರೆ ದರ್ಶನ್ ಸಂಗಡಿಗರು ಏನು ಅವರ ಗ್ಯಾಂಗ್ಸಲ್ಲಿ ಇದ್ರಲ್ಲ ಅವ್ರು ಮಾತ್ರ ಈ ಕೊಲೆ ಮಾಡಿರೋದು ಅಂತೇಳಿ ಇಲ್ಲಿ ಖಂಡಿತವಾಗ್ಲೂ ಗೊತ್ತಾಗಿದೆ. ಇದು ಒಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ದರ್ಶನ್ ಅವರು ರಿಲೀಸ್ ಆಗ್ತಿರೋದು ಎಲ್ಲರಿಗೂ ಕೂಡ ಖುಷಿ ವಿಚಾರ. ಈಗ ಅವ್ರಿಗೆ ಇರೋವಂಥ ಕ್ರೇಜ್ ಡಬಲ್ ಆಗುತ್ತೆ, ಇದಂತೂ ಯಾವುದೇ ರೀತಿ ಸಂದೇಹನೇ ಇಲ್ಲ. ಅದೇ ರೀತಿ ನಾನು ಹೇಳಿದ್ದೆ, ಅದ್ರ ಬಗ್ಗೆ ನಾನು ಕ್ಷಮೆನ ಕೋರ್ತೀನಿ. ಯಾಕಪ್ಪ ಅಂದರೆ ಯಾವುದೇ ವಿಚಾರದ ಬಗ್ಗೆ ಗೊತ್ತಿಲ್ಲದೆ ಮಾತಾಡೋದಕ್ಕೆ ನನ್ನ ನೀವೆಲ್ಲ ಕ್ಷಮಿಸಬೇಕು. ಅದೇ ರೀತಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಟಿಲ್ ಅಂಡ್ ಟೇಕ್ ಕೇರ್, ಬಾಯ್ ಬಾಯ್.